ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಾ ನೀವು. ನಾನು ವಿಡಿಯೋದಲ್ಲಿ ವಿಡಿಯೋ ಲೈಟ್ ಮೋಷನ್ದು ಕ್ಯೂ ಆರ್ ಕೋಡ್ ಹಾಕಿರ್ತೀನಿ. ಆ ಕ್ಯೂ ಆರ್ ಕೋಡ್ ನ ನಿಮ್ಗೆ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕೆಲವೊಬ್ರು ಮೆಸೇಜ್ ಮಾಡ್ತಾನೆ ಇದ್ದಾರೆ ಕ್ಯೂ ಆರ್ ಕೋಡ್ ಹೇಗೆ ಯೂಸ್ ಮಾಡೋದಂತ. ಅವ್ರಿಗೆ ಹೊಸಬ್ರು ಇದ್ರೆ ಗೊತ್ತಾಗಲ್ಲ, ಮತ್ತೆ ಎಡಿಟರ್ ಸ್ವಲ್ಪ ಎಡಿಟ್ ಮಾಡ್ತಾ ಇದ್ರೆ ಅವ್ರಿಗೆ ಸ್ವಲ್ಪ ಮಾಹಿತಿ ಇದ್ರೆ ಗೊತ್ತಿರುತ್ತೆ. ಬನ್ನಿ ಇವಾಗ ಹೇಗಂತ ತಿಳಿಸ್ಕೊಡ್ತೀನಿ, ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕಂತ. ಈ ತರ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಈ ತರ ಒಂದು ಸ್ಕ್ರೀನ್ ಶಾಟ್ ತಗೋಬೇಕಾಗುತ್ತೆ. ಆ ವಿಡಿಯೋ ಮೇಲೆ ಸ್ಕ್ರೀನ್ ಶಾಟ್ ತಗೊಂಡು ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಗೂಗಲ್ ಹತ್ರ ನೋಡಿ, ಇಲ್ಲಿ ಗೂಗಲ್ ಇದೆಯಲ್ಲ, ಈ ತರ ಗೂಗಲ್ ಅಲ್ಲಿ ಬಂದ್ಬಿಟ್ಟು ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ಯಾನರ್ ಅಂತ ಇರುತ್ತೆ. ಆ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾವು ಸ್ಕ್ರೀನ್ ಶಾಟ್ ತಗೊಂಡಿರುವಂತ ಫೋಟೋನ ಸರ್ಚ್ ಮಾಡ್ಬೇಕಾಗುತ್ತೆ. ಸರ್ಚ್ ಮಾಡಿದ್ರೆ ಅಲರ್ಟ್ ಮೋಷನ್ ಅಂತ ಇಲ್ಲಿ ಲಿಂಕ್ ಮೇಲೆ ಅಲರ್ಟ್ ಮೋಷನ್ ಅಂತ ಬರುತ್ತೆ. ಮೊದಲನೇದಾಗಿ ಅಲರ್ಟ್ ಮೋಷನ್ ಆಪ್ ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಮೊದಲೇ ನೋಡಿ, ಈ ತರ ಇವಾಗ ಓಪನ್ ಆಗುತ್ತೆ. ಇಂಪೋರ್ಟ್ ಪ್ಯಾಕೇಜ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೋಡಿ, ಇಂಪೋರ್ಟ್ ಪ್ಯಾಕೇಜ್ ಅಂತ ನೋಡಿ ಇವಾಗ ಇಂಪೋರ್ಟ್ ಆಗ್ತಾ ಇದೆ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನೆಕ್ಟಿವ್ ಟು ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನು ಹಾಕಿರುವಂತ ಪ್ರಾಜೆಕ್ಟ್ ಗಳೆಲ್ಲ ಶೋ ಆಗ್ತಾ ಹೋಗ್ತಾ ಇರ್ತವೆ. ನೀವು ಎಡಿಟಿಂಗ್ ಮಾಡ್ಕೋಬಹುದು. ಈ ಎಡಿಟಿಂಗ್ ಮಾಡಕ್ಕೆ ಬನ್ನಿ, ಯೂಟ್ಯೂಬ್ ಅಲ್ಲಿ ನಾನು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಹೇಳ್ತೀನಿ. ನಾನು ಬಯೋದಲ್ಲಿ ಚಾನಲ್ ಲಿಂಕ್ ಇದೆ, ತೋರಿಸ್ತೀನಿ ನಿಮ್ಗೆ. ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನೋಡಿ, ಇನ್ಸ್ಟಾಗ್ರಾಮ್ಗೆ ಬಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ರೆ ನಾನು ಇನ್ಸ್ಟಾಗ್ರಾಮ್ ವಿಸಿಟ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತಿದೆ, ಮತ್ತೆ ಟೆಲಿಗ್ರಾಮ್ ಇದೆ. ಅದಕ್ಕೆ ಜಾಯಿನ್ ಆಗಿ, ಇಲ್ಲ ಅಂತಂದ್ರೆ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆದ್ರೆ ನೋಡಿ ಈ ತರ ನಿಮ್ಗೆ ಚಾನಲ್ ಶೋ ಆಗುತ್ತೆ. ಈ ತರ ಶೋ ಆದ್ಮೇಲೆ ಈ ವಿಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಹಲವಾರು ವಿಡಿಯೋಗಳು ಪ್ಲೇ ಲಿಸ್ಟ್ ಮಾಡಿ ಇಕ್ಕಿರ್ತೀನಿ ನಾನು. ಜಾಸ್ತಿ ಅಂದ್ರೆ ನಿಮ್ಗೆ ವೆಡ್ಡಿಂಗ್ ವಿಡಿಯೋಗಳು ಸಪರೇಟ್ ಆಗಿರುತ್ತೆ, ಮತ್ತೆ ನಿಮ್ಗೆ ಆನಿವರ್ಸರಿ ವಿಡಿಯೋಗಳು ಸಪರೇಟ್ ಆಗಿರುತ್ತೆ, ಬರ್ತ್ಡೇ ವಿಡಿಯೋಗಳು ಸಪರೇಟ್ ಆಗಿರುತ್ತೆ. ಇಲ್ಲಿ ನೀವು ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಪ್ಲೇ ಲಿಸ್ಟ್ ಮೇಲೆ ಚೆಕ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಪ್ಲೇ ಲಿಸ್ಟ್ ಮೇಲೆ ಚೆಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ನೋಡಿ ಮದುವೆ ವಾರ್ಷಿಕೋತ್ಸವದ ಅದು ಎಡಿಟಿಂಗ್ ಈ ವಿಡಿಯೋಗಳು ಕ್ಲಿಕ್ ಮಾಡ್ಕೋಬೇಕು. ಮತ್ತೆ ನೋಡಿ ಶ್ರೀಮಂತ ಕಾರ್ಯಕ್ರಮದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತೆ ನಿಮ್ಗೆ ಯಾವುದೇ ತರಹದ ಇಲ್ಲಿ ವಿಡಿಯೋಗಳು ಬೇಕು ನೋಡಿ, ಎಂಗೇಜ್ಮೆಂಟ್ ವಿಡಿಯೋ ಇಲ್ಲಿದೆ, ವೆಡ್ಡಿಂಗ್ ವಿಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ವಿಡಿಯೋಗಳು ಹಲವಾರು ನಾನು ವೆಡ್ಡಿಂಗ್ ವಿಡಿಯೋಗಳು ಹಾಕಿರ್ತೀನಿ. ಹೋಗ್ಬಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು ಹೇಗೆ ಎಡಿಟಿಂಗ್ ಮಾಡ್ಕೋಬೇಕಂತ. ಮತ್ತೆ ಕೆಲವೊಂದು ಹಳೆ ವಿಡಿಯೋಗಳಿಗೆ ಪಾಸ್ವರ್ಡ್ ಇಕ್ಕಿರ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ವಿಡಿಯೋದಲ್ಲಿ ಹೇಳಿರ್ತೀನಿ. ಆ ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ನ ನೀವು ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಲಿಂಕ್ ಓಪನ್ ಆಗುತ್ತೆ. ಮತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಇನ್ನಿತರರಿಗೆ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.